ಅನಾದಿ ಕಾಲ, ಪ್ರಪ್ರಥಮ. ಈ ಜಗತ್ತು ಇನ್ನೂ ಉಂಟಾಗಿರಲೇ ಇಲ್ಲ. ಆಗ ಎಲ್ಲಿ ನೋಡಿದರೂ ಬರೇ ಕತ್ತಲೆ, ಎಲ್ಲಾ ಅಕ್ರಮ, ಶೂನ್ಯ. ಯಾವ ಸೃಷ್ಟಿಯೂ ಇರಲಿಲ್ಲ. ಪ್ರಾಣಿ, ಪಕ್ಷಿ, ಮರ, ಗಿಡ, ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳಾವುವೂ ಇರಲಿಲ್ಲ. ಆಗ ಇದ್ದದ್ದು ದೇವರು ಮಾತ್ರ. ದೇವರು ಸರ್ವಶಕ್ತನು, ಸಕಲ ಸೃಷ್ಟಿಗೆ ಮೂಲನು, ಆಧಾರನು. ಈ ಚಿತ್ರದಲ್ಲಿ ಕಾಣುವುದು ಸತ್ಯವೇದ. ಸತ್ಯವೇದದ ಮುಖಾಂತರ ದೇವರು ಮಾನವನೊಂದಿಗೆ ಮಾತನಾಡುತ್ತಾನೆ. ಸತ್ಯವೇದವು ದೇವರನ್ನು ಕುರಿತು ತಿಳಿಸುತ್ತದೆ. ದೇವರಿಂದ ದೊರಕುವ ಶಾಂತಿ ಸಮಾಧಾನಗಳನ್ನು ಹೊಂದುವ ರೀತಿಯನ್ನು ಸತ್ಯವೇದವು ತಿಳಿಸುತ್ತದೆ. ಈಗ ನಾವು ಕೇಳಲಿಕ್ಕಿರುವ ವಿಷಯಗಳೆಲ್ಲವೂ ಸತ್ಯವೇದದಲ್ಲಿ ಇರುವಂತಹುದೇ. ದೇವರು ಸಕಲ ವಿಧವಾದ ಗಿಡಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿಸಿದನು. ದೇವರ ಸೃಷ್ಟಿಯೆಲ್ಲವೂ ಉತ್ತಮವಾದವುಗಳೇ. ದೇವರು ಮಾನವನನ್ನು ಕೂಡ ನಿರ್ಮಿಸಿ ಆತನನ್ನು ತನ್ನ ಇತರ ಎಲ್ಲಾ ಸೃಷ್ಟಿಗಳ ಮೇಲೆ ದೊರೆತನ ಮಾಡಲು ನೇಮಿಸಿದನು. ಇಡೀ ಮಾನವ ವಂಶದ ಮೊಟ್ಟ ಮೊದಲನೆಯ ಪುರುಷನ ಹೆಸರು ಆದಾಮನು. ಮೊಟ್ಟ ಮೊದಲನೆಯ ಸ್ತ್ರೀಯ ಹೆಸರು ಹವ್ವ. ಆದಾಮ ಮತ್ತು ಹವ್ವ ಏದೇನ್ ಸೀಮೆಯ ತೋಟದಲ್ಲಿ ಸುಖ ಸಂತೋಷದಿಂದ ಇರುತ್ತಾ ಇದ್ದರು. ಏದೇನಿನ ತೋಟದಲ್ಲಿ ಸಾವಿರಾರು ಮರಗಳು. ದೇವರು ಆದಾಮ ಹವ್ವರಿಗೆ, ನೀವು ಎಲ್ಲಾ ಮರಗಳ ಹಣ್ಣನ್ನು ತಿನ್ನಬಹುದು, ಆದರೆ ಈ ತೋಟದ ಮಧ್ಯದಲ್ಲಿರುವ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂದು ಆಜ್ಞಾಪಿಸಿದನು. ಮತ್ತು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ತಿಂದದ್ದೇ ಆದರೆ ಅವರನ್ನು ಶಿಕ್ಷಿಸುವುದಾಗಿ ಎಚ್ಚರಿಸಿದನು. ಆದರೂ ಕೂಡ ಆದಾಮ ಹವ್ವರು ಅದೇ ಮರದ ಹಣ್ಣನ್ನು ತಿಂದೇ ಬಿಟ್ಟರು. ಸೃಷ್ಟಿಕರ್ತನ ವಾಕ್ಯಕ್ಕೆ ಅವಿಧೇಯರಾದರು, ಪಾಪ ಮಾಡಿದರು. ದೇವರು ಆದಾಮ ಮತ್ತು ಹವ್ವರನ್ನು ತೋಟದಿಂದ ಹೊರಗೆ ಹೊರಡಿಸಲೇಬೇಕಾಯಿತು. ಮಾನವನು ದೇವರ ಅನ್ಯೋನ್ಯತೆ ಕಳೆದುಕೊಂಡನು. ಅಂದಿನಿಂದಲೇ ಮಾನವನು ಶಾಪಗ್ರಸ್ತನಾದನು. ಸಾವು, ನೋವು, ಅನಾರೋಗ್ಯ, ಬೇನೆ, ಬೇಸರ, ಜಿಗುಪ್ಸೆ, ಶ್ರಮ, ಕಳವಳ, ಭೀತಿ ಮುಂತಾದವುಗಳು ಆತನ ಜೀವಿತದಲ್ಲಿ ತಲೆದೋರಿದವು. ದೇವರು ಪ್ರೀತಿ ಸ್ವರೂಪನು. ಆತನ ಪ್ರೀತಿ ಅಪಾರ. ದೇವರು ಮಾನವನನ್ನು ಇನ್ನೂ ಪ್ರೀತಿಸುತ್ತಲೇ ಇದ್ದನು. ಅವರನ್ನು ಪಾಪದಿಂದ ಬಿಡಿಸಲು ಒಬ್ಬ ರಕ್ಷಕನನ್ನು ಕಳಿಸುವುದಾಗಿ ಅವರಿಗೆ ಅಭಯವಚನವನ್ನು ಕೊಟ್ಟನು. ಇವರು ಅಣ್ಣ ತಮ್ಮಂದಿರು. ಆದಾಮ ಮತ್ತು ಹವ್ವ ಇವರಿಗೆ ಜನಿಸಿದ ಮಕ್ಕಳು. ಕೋಲನ್ನು ಹಿಡಿದು ಹೊಡೆಯುತ್ತಾ ಇರುವವನೇ ಹಿರಿಯನು. ಹೆಸರು ಕಾಯಿನನು. ತನ್ನ ತಮ್ಮ ಹೇಬೇಲನನ್ನು ಹೊಡೆದು ಕೊಂದು ಹಾಕಿದನು. ಕಾರಣ ಪಾಪ ಸ್ವಭಾವ. ಆದಾಮ ಮತ್ತು ಹವ್ವ ಪಾಪ ಮಾಡಿದ್ದರಿಂದ ಅವರ ಸ್ವಭಾವ ಅವರ ಮಕ್ಕಳಲ್ಲೂ ಹುಟ್ಟಿ ಬಂತು. ಹೀಗೆ ಆದಾಮನು ಮತ್ತು ಹವ್ವ ಪಾಪ ಮಾಡಿದ್ದರಿಂದ ಇಡೀ ಮಾನವ ಸಂತಾನವೇ ಪಾಪದಲ್ಲಿ ಮುಳುಗಿ ಹೋಯಿತು. ಹೀಗೆ ನಾವೆಲ್ಲರೂ ಪಾಪಿಗಳೇ ಆದೆವು. ದೇವರ ಕೋಪಕ್ಕೆ, ಅದರಿಂದಾಗಿ ಶಿಕ್ಷೆಗೆ ಗುರಿಯಾದವರೇ. ಆದಾಮನ ಸಂತತಿಯ ನೀಚಕೃತ್ಯಗಳು, ದುರಾಲೋಚನೆಗಳು ಮಿತಿಮೀರಿ ಹೋದವು. ದೇವರು ಅವರನ್ನು ಶಿಕ್ಷಿಸಲೇಬೇಕಾಯಿತು. ಒಂದು ಮಹಾ ಜಲಪ್ರಳಯವನ್ನೇ ಉಂಟು ಮಾಡಿ ಎಲ್ಲರನ್ನೂ ನಿರ್ಮೂಲ ಮಾಡುವ ತೀರ್ಮಾನಕ್ಕೆ ಬಂದನು. ಆದರೆ ಇವರಲ್ಲಿ ಕೂಡ ದೇವರಿಗೆ ವಿಧೇಯನಾದ ಒಬ್ಬನೇ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ನೋಹ. ದೇವರು ಭಕ್ತನಾದ ನೋಹನನ್ನು ರಕ್ಷಿಸುವುದಕ್ಕೋಸ್ಕರ ಆತನಿಗೆ ಒಂದು ದೊಡ್ಡ ದೋಣಿಯನ್ನು ಕಟ್ಟುವುದಕ್ಕೆ ಹೇಳಿದನು. ನೋಹನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ದೋಣಿಯನ್ನು ಕಟ್ಟಿದನು ಮತ್ತು ಕಟ್ಟಿದ ನಂತರ ಕುಟುಂಬ ಸಮೇತನಾಗಿ ದೋಣಿಯೊಳಕ್ಕೆ ಸೇರಿದನು. ನೋಹನು ಇತರರನ್ನು ತನ್ನ ದೋಣಿಯಲ್ಲಿ ಬಂದು ಸೇರಿಕೊಳ್ಳಲು ಕರೆದಾಗ್ಯೂ ಯಾರೂ ಬರಲಿಲ್ಲ. ಕಾರಣ ಅಪನಂಬಿಕೆ. ದೇವರು ಅವರನ್ನು ಶಿಕ್ಷಿಸುತ್ತಾನೆಂದು ಅವರು ನಂಬಲೇ ಇಲ್ಲ. ನೋಹನು ಮತ್ತು ಅವನ ಕುಟುಂಬ ದೋಣಿಯಲ್ಲಿ ಸೇರಿಕೊಂಡ ನಂತರ ವಿಪರೀತ ಮಳೆ ಬಂದಿತು. ಎಲ್ಲಾ ಮರಗಿಡಗಳು, ಗುಡ್ಡ ಬೆಟ್ಟಗಳು ನೀರಿನಲ್ಲಿ ಮುಳುಗಿ ಹೋದವು.
ಎಲ್ಲೆಲ್ಲಿ ನೋಡಿದರೂ ಬರೇ ನೀರೇ ನೀರು. ಆಗ ಅನೇಕರು ನೋಹನ ದೋಣಿಯನ್ನು ಸೇರಿಕೊಳ್ಳಲು ಪ್ರಯತ್ನಿಸಿದರು. ಸಾಧ್ಯವಾಗಲಿಲ್ಲ. ತಡವಾಗಿ ಹೋಗಿತ್ತು. ದೇವರು ದೋಣಿಯ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿದ್ದನು. ದೇವರ ವಾಕ್ಯವನ್ನು ಅವರು ನಂಬದೇ ಹೋದ ಕಾರಣ ಅವರೆಲ್ಲರೂ ನಾಶವಾದರು. ನೋಹನು ಮತ್ತು ಆತನ ಕುಟುಂಬ ಮಾತ್ರ ದೇವರನ್ನು ನಂಬಿ ಆತನಿಗೆ ವಿಧೇಯರಾಗಿ ದೋಣಿಯಲ್ಲಿ ಸುರಕ್ಷಿತವಾಗಿದ್ದರು. ಈತನ ಹೆಸರು ಅಬ್ರಹಾಮ, ನೋಹನ ವಂಶದವನು. ಅಬ್ರಹಾಮನು ಕೂಡ ದೇವರನ್ನು ನಂಬಿ ಆತನಿಗೆ ವಿಧೇಯನಾಗಿದ್ದನು. ಅಬ್ರಹಾಮ ಮತ್ತು ಸಾರಳಿಗೆ ಬಹುಕಾಲ ಮಕ್ಕಳೇ ಇರಲಿಲ್ಲ. ದೇವರು ಅವರಿಗೆ ಸಂತಾನವನ್ನು ವಾಗ್ದಾನ ಮಾಡಿ ಅಬ್ರಹಾಮ ಮತ್ತು ಸಾರಾ ಇವರು ತೀರಾ ಮುಪ್ಪಿನವರಾದಾಗ ಅವರಿಗೆ ಒಂದು ಗಂಡು ಮಗುವು ಜನಿಸಿ ಆ ಮಗುವಿಗೆ ಇಸಾಕನೆಂದು ಹೆಸರಿಟ್ಟರು. ಇದೇ ಇಸಾಕನ ಸಂತತಿಯಲ್ಲಿ ಮಾನವರನ್ನು ತಮ್ಮ ಪಾಪದಿಂದ ಬಿಡಿಸಬಲ್ಲ ರಕ್ಷಕನನ್ನು ದೇವರು ವಾಗ್ದಾನ ಮಾಡಿದನು. ಈ ರಕ್ಷಕನೇ ಯೇಸು. ನಮ್ಮೆಲ್ಲರ ಪಾಪದಿಂದ ಬಿಡಿಸಲು ಆತನೇ ಶಕ್ತನು. ಮೋಶೆ ಅಬ್ರಹಾಮ, ಇಸಾಕ ಇವರ ಸಂತತಿಯಲ್ಲಿ ಹುಟ್ಟಿದವನು. ಮೋಶೆ ದೇವರಿಗೆ ವಿಧೇಯನಾಗಿದ್ದನು. ದೇವರು ಸೀನಾಯಿ ಬೆಟ್ಟದಲ್ಲಿ ಕೊಟ್ಟ ದಶಾಜ್ಞೆಗಳನ್ನು ಮೋಶೆಯು ತರುತ್ತಾ ಇರುವುದನ್ನು ಈ ಚಿತ್ರದಲ್ಲಿ ಕಾಣುತ್ತೇವೆ. ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿರಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ದಶಾಜ್ಞೆಗಳಲ್ಲಿ ಕೆಲವು: ವಿಗ್ರಹ ಆರಾಧನೆ ಕೂಡದು, ವಾರದಲ್ಲಿ ಒಂದು ದಿನ ದೇವರ ಆರಾಧನೆಗೆಂದೇ ಮೀಸಲಾಗಿಡಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ನರಹತ್ಯೆ ಮಾಡಬಾರದು, ಸ್ವಂತ ಹೆಂಡತಿಯನ್ನಲ್ಲದೆ ಬೇರೆ ಹೆಂಗಸರನ್ನು ಮೋಹಿಸಬಾರದು, ಕದಿಯಬಾರದು, ಮತ್ತೊಬ್ಬನ ಸ್ವತ್ತನ್ನು ಆಶಿಸಬಾರದು, ಇತ್ಯಾದಿ ಇತ್ಯಾದಿ. ಅಬ್ರಹಾಮ, ಮೋಶೆ ಇವರ ಕಾಲದಲ್ಲಿ ಯಾವನಾದರೂ ಪಾಪ ಮಾಡಿದರೆ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರ ಒಂದು ಪ್ರಾಣಿಯನ್ನು ಬಲಿ ಕೊಡಲೇಬೇಕಾಗಿತ್ತು. ಆದರೆ ಈ ದಿನಗಳಲ್ಲಿ ನಾವು ಪ್ರಾಣಿಗಳನ್ನು ಕೊಲ್ಲಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಪಾಪಗಳ ಪ್ರಾಯಶ್ಚಿತ್ತ ಯೇಸು ಕ್ರಿಸ್ತನ ಮೂಲಕವೇ ಆಯಿತು. ನಮ್ಮ ಪಾಪ ವಿಮೋಚನ ಸಲುವಾಗಿಯೇ ಆತನು ಈ ಲೋಕದಲ್ಲಿ ಜನಿಸಿ ನಮ್ಮೆಲ್ಲರ ದೋಷ ಫಲವನ್ನು ಆತನು ಹೊತ್ತು ಶಿಲುಬೆಯ ಮೇಲೆ ತನ್ನನ್ನು ತಾನು ಯಜ್ಞ ಪಶುವಾಗಿ ಸಮರ್ಪಿಸಿದನು. ನಾನು ಪಾಪಿ ಎಂದು ತಿಳಿದು ಯೇಸು ಕ್ರಿಸ್ತನನ್ನು ನಂಬಿ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ದೇ ಆದರೆ ನನಗೆ ದೇವರಿಂದ ಕ್ಷಮಾಪಣೆ ಉಂಟು. ಯಾಕೆಂದರೆ ದೇವರು ನಂಬಿಗಸ್ತನು. ಆದಾಮ ಮತ್ತು ಹವ್ವ ಇವರಿಗೆ ಜನರನ್ನು ಪಾಪದಿಂದ ಬಿಡಿಸಲು ದೇವರು ವಾಗ್ದಾನ ಮಾಡಿದ ರಕ್ಷಕನೇ ಯೇಸು ಕ್ರಿಸ್ತನು. ಒಂದು ದಿನ ದೇವದೂತನೊಬ್ಬನು ಮರಿಯಳು ಎಂಬ ಹೆಸರಿನ ಕನ್ನಿಕೆಗೆ ದರ್ಶನ ಕೊಟ್ಟು, ನೀನು ದೇವರ ಆತ್ಮನ ಮೂಲಕ ಒಂದು ಗಂಡು ಮಗುವನ್ನು ಹೆರುವಿ, ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ದೇವರು ವಾಗ್ದಾನ ಮಾಡಿದ ರಕ್ಷಕನೇ ಈ ಮಗು ಎಂದು ತಿಳಿಸಿದನು. ಅದೇ ದೇವದೂತನು ಮರಿಯಳನ್ನು ಮದುವೆ ಮಾಡಿಕೊಳ್ಳಲು ಆಲೋಚಿಸುತ್ತಾ ಇದ್ದ ಯೋಸೇಫನೆಂಬುವನಿಗೂ ದರ್ಶನ ಕೊಟ್ಟು ಮರಿಯಳು ಹೆರಲಿರುವ ಮಗುವಿನ ವಿಷಯ ತಿಳಿಸಿದನು. ಮರಿಯಳು ಮಗುವನ್ನು ಹೆರುವ ತನಕ ಯೋಸೇಫನು ಆಕೆಯನ್ನು ಸೇರಲಿಲ್ಲ. ಮರಿಯಳು ಮಗುವನ್ನು ಹೆತ್ತಿದ್ದಾಳೆ. ಅದೇ ರಾತ್ರಿ ದೇವದೂತರು ಕುರುಬರಿಗೆ ಕಾಣಿಸಿಕೊಂಡು ತಿಳಿಸಿದ್ದೇನೆಂದರೆ, ದೇವರು ವಾಗ್ದಾನ ಮಾಡಿದ ರಕ್ಷಕನು ಜನಿಸಿದ್ದಾನೆ. ಆತನ ಹೆಸರು ಯೇಸು. ಆತನೇ ಜನರನ್ನು ತಮ್ಮ ಪಾಪಗಳಿಂದ ಬಿಡಿಸುವನು. ಕುರುಬರು ಯೇಸುವನ್ನು ಕಂಡು ಆತನನ್ನು ಆರಾಧಿಸಿದರು. ಯೇಸುವಿಗೆ 12 ವರ್ಷ ವಯಸ್ಸು. ಆಗಲೇ ಆತನು ಶಾಸ್ತ್ರಿಗಳು ಪರಿಸಾಯರುಗಳೊಡನೆ ದೇವರ ಕುರಿತಾಗಿ ಚರ್ಚಿಸುತ್ತಿದ್ದನು. ಆತನು ದೇವಕುಮಾರನಾಗಿದ್ದುದರಿಂದಲೇ ಆತನಿಗೆ ದೇವರನ್ನು ಕುರಿತು ಚರ್ಚಿಸಲು ಸಾಧ್ಯವಾಗಿತ್ತು. ಯೇಸುವು ದೊಡ್ಡವನಾದಾಗ ಎಲ್ಲರಿಗೂ ದೇವರ ವಿಷಯ ತಿಳಿಸುತ್ತಾ ಬಂದನು.
ಕೆಲವರು ಯೇಸುವನ್ನು ನಂಬಿದರು, ಕೆಲವರು ನಂಬಲಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ತಮ್ಮ ರಕ್ಷಕನೆಂದು ಅಂಗೀಕರಿಸಲು ದೇವರು ನಮ್ಮಿಂದ ಅಪೇಕ್ಷಿಸುತ್ತಾನೆ. ಯೇಸು ಸ್ವಾಮಿಯು ಸರ್ವಶಕ್ತನು. ಕುರುಡನು ಸ್ವಸ್ಥನಾಗುತ್ತಾ ಇರುವುದು, ಸತ್ತು ಹೋಗಿದ್ದ ಹುಡುಗಿ ತಿರುಗಿ ಜೀವಂತಳಾಗುವುದು, ನೀರಿನ ಮೇಲೆ ನಡೆದು ಬರುತ್ತಿರುವುದು. ಯೇಸು ಸ್ವಾಮಿಯು ದೇವಕುಮಾರನಾಗಿದ್ದುದರಿಂದಲೇ ಇವೆಲ್ಲವುಗಳನ್ನು ಮಾಡಲು ಶಕ್ತನಾಗಿದ್ದನು. ಅನೇಕರು ಆತನ ಮಹತ್ಕಾರ್ಯಗಳನ್ನು ನೋಡಿ ಆತನ ಬೋಧನೆಯನ್ನು ಕೇಳಿ ಆತನನ್ನು ಹಿಂಬಾಲಿಸುವವರಾದರು. ಯೇಸು ಸ್ವಾಮಿಯು ಮಾನವರಿಗೆ ದೇವರ ವಿಷಯವಾಗಿ ತಿಳಿಸಿ ದೇವರಿಗೆ ವಿಧೇಯರಾಗಿರಬೇಕೆಂದು ಬೋಧಿಸಿದನು. ಪಾಪಕ್ಕೆ ವಶವಾದ ಮಾನವನ ದುಸ್ಥಿತಿಯನ್ನು ಅವರಿಗೆ ನೆನಪು ಮಾಡಿ ಎಚ್ಚರಿಸಿದನು. ಬಹಳ ಜನರು ತಾವು ಪಾಪಿಗಳೆಂದು ಒಪ್ಪಿಕೊಳ್ಳಲಿಲ್ಲ, ಬದಲಾಗಿ ಆತನಿಗೆ ವಿರೋಧಿಗಳಾದರು. ಅವರು ಯೇಸು ಸ್ವಾಮಿಯನ್ನು ಹಿಡಿದು ಹೊಡೆದು ಉಗುಳಿ ಹಾಸ್ಯ ಮಾಡಿದರು. ಯೇಸು ಸ್ವಾಮಿಯು ಇವೆಲ್ಲವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡನು. ಯೇಸು ಸ್ವಾಮಿಯನ್ನು ಅವರು ಹಿಂಸಿಸಿದ ಮಾತ್ರವೇ ಅಲ್ಲದೆ ಆತನನ್ನು ಶಿಲುಬೆಗೆ ಹಾಕಿದರು. ಆಗಿನ ಕಾಲದಲ್ಲಿ ಅಪರಾಧಿಗಳನ್ನು ಶಿಲುಬೆಯ ಮರಕ್ಕೆ ತೂಗಿ ಹಾಕಿ ಕೊಲ್ಲುತ್ತಾ ಇದ್ದರು. ಯೇಸುವಿನ ಮರಣದಿಂದ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತೆಂದು ತಂದೆ ದೇವರು ತಿಳಿಸಿದ್ದಾನೆ. ನಮ್ಮ ಪಾಪಗಳ ದಸೆಯಿಂದ ನಮಗೆ ಆಗಬೇಕಾಗಿದ್ದ ಶಿಕ್ಷೆಯನ್ನು ಯೇಸು ಸ್ವಾಮಿಯು ಅನುಭವಿಸಿ ನಮ್ಮನ್ನು ಬಿಡುಗಡೆ ಮಾಡಿದನು. ನಾವು ಪಾಪಿಗಳಾಗಿದ್ದೇವೆಂದು ಯಥಾರ್ಥವಾಗಿ ಅರಿಕೆ ಮಾಡಿ ದೇವರ ಕಡೆಗೆ ತಿರುಗಿದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುವು. ನಂತರ ಯೇಸು ಸ್ವಾಮಿಯ ದೇಹವನ್ನು ಆತನ ಸ್ನೇಹಿತರು ಸಮಾಧಿ ಮಾಡಿದರು. ಸಮಾಧಿಯನ್ನು ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿಬಿಟ್ಟರು. 3 ದಿವಸಗಳ ನಂತರ ಮರಿಯಳು ಇನ್ನಿತರ ಹೆಂಗಸರು ಸಮಾಧಿಗೆ ಬಂದು ನೋಡಲು ಯೇಸು ಸ್ವಾಮಿ ಅಲ್ಲಿ ಇರಲಿಲ್ಲ. ಬದಲಾಗಿ ದೇವದೂತರು ಅಲ್ಲಿ ಅವರಿಗೆ ಕಾಣಿಸಿಕೊಂಡು ಯೇಸುವು ಜೀವಂತನಾಗಿ ಎದ್ದಿದ್ದಾನೆ ಎಂದು ತಿಳಿಸಿ ಅದೃಶ್ಯರಾದರು. ಯೇಸು ಸ್ವಾಮಿ ನಿರಂತರಕ್ಕೂ ಜೀವಿಸುವವನಾಗಿದ್ದಾನೆ. ಯೇಸು ಸ್ವಾಮಿಯು ಜೀವಂತನಾಗಿ ಎದ್ದ ಮೇಲೆ ಅನೇಕರು ಆತನನ್ನು ಕಂಡು ಆತನೊಡನೆ ಸಂಭಾಷಿಸಿದರು. ತೋಮನೆಂಬ ಶಿಷ್ಯನು ಮೊದಲು ನಂಬಲ್ಲೇ ಇಲ್ಲ. ಯೇಸು ಸ್ವಾಮಿಯ ಕೈಗಳಲ್ಲಿ ಆದ ಗಾಯಗಳನ್ನು ಕಣ್ಣಾರೆ ಕಂಡ ಹೊರತು ತಾನು ನಂಬುವುದಿಲ್ಲವೆಂದು ಹೇಳಿದನು. ಈ ಚಿತ್ರದಲ್ಲಿ ನಾವು ನೋಡುತ್ತಿರುವ ಹಾಗೆ ಯೇಸು ಸ್ವಾಮಿಯು ತೋಮನಿಗೆ ತನ್ನ ಗಾಯಗೊಂಡ ಕೈಗಳನ್ನು ತೋರಿಸುತ್ತಿರುವುದು. ನಂತರ ತೋಮನು ಸ್ವಾಮಿಯನ್ನು ನಂಬುವವನಾದನು. ನಾವು ಆತನನ್ನು ನೋಡದೇ ಇದ್ದರೂ ಕೂಡ ನಾವು ಆತನನ್ನು ನಂಬಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಸ್ವಾಮಿಯು ಜೀವಂತನಾಗಿ ಎದ್ದ 40 ದಿನಗಳ ನಂತರ ತನ್ನ ಶಿಷ್ಯರನ್ನು ಕರೆದುಕೊಂಡು ಒಂದು ಬೆಟ್ಟಕ್ಕೆ ಹೋದನು. ಅಲ್ಲಿ ಆತನು ಅವರಿಗೆ, ನೋಡಿರಿ, ನಾನು ಈಗ ಪರಲೋಕಕ್ಕೆ ಏರಿ ಹೋಗುವೆನು. ನಾನು ಹೋದ ನಂತರ ನೀವು ಎಲ್ಲರಿಗೂ ತಿಳಿಸಬೇಕಾದದ್ದು ಏನೆಂದರೆ, ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಮಾನವರನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ. ಇದನ್ನು ಅಂಗೀಕರಿಸಿದವನು ಪಾಪ ಕ್ಷಮಾಪಣೆ ಹೊಂದಿ ನಂತರ ನನ್ನೊಂದಿಗೆ ಶಾಶ್ವತವಾದ ಅನ್ಯೋನ್ಯತೆಯಲ್ಲಿ ಇರುವನು ಎಂಬುದೇ ಎಂದು ಅಪ್ಪಣೆ ಕೊಟ್ಟನು. ಸ್ವಾಮಿಯು ಪರಲೋಕಕ್ಕೆ ಏರಿ ಹೋಗುವುದನ್ನು ಶಿಷ್ಯರು ನೋಡಿದರು. ನಂತರ 2 ದೇವದೂತರು ಆ ಶಿಷ್ಯರಿಗೆ ಕಾಣಿಸಿಕೊಂಡು ಆತನನ್ನು ಅಂಗೀಕರಿಸಿದವರೆಲ್ಲರೂ ಆತನ ಅನ್ಯೋನ್ಯತೆಯಲ್ಲಿ ಸದಾಕಾಲವೂ ಇರುವ ಹಾಗೆ ಮತ್ತೆ ಇದೇ ರೀತಿಯಲ್ಲಿ ಇಳಿದು ಬರುವನು ಎಂದು ತಿಳಿಸಿದರು. ಇದನ್ನು ನಾವು ಅಂಗೀಕರಿಸಿ ಹಿಂದೆ ಆದಾಮ ಮತ್ತು ಹವ್ವ ಇವರು ಕಳೆದುಕೊಂಡ ದೇವರ ಅನ್ಯೋನ್ಯತೆಯನ್ನು ನಾವು ತಿರುಗಿ ಪಡೆದುಕೊಳ್ಳಬಹುದು. ಆಳಿದ ಶ್ರಮೆ, ಮರಣ, ಶಿಲುಬೆಯು ನಮ್ಮ ನೆನಪಿಗೆ ತರುತ್ತದೆ. ಸ್ವಾಮಿಯಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದರೂ ನಾವು ಮಾಡಿದ ಪಾಪಗಳಿಗೆ ನಾವು ಅನುಭವಿಸಬೇಕಾಗಿದ್ದ ಶಿಕ್ಷೆಯನ್ನು ಆತನು ಅನುಭವಿಸಿದನು.
ಸ್ವಾಮಿಯು ಮರಣವನ್ನು ಗೆದ್ದು ಜೀವಂತನಾದನು. ಆತನನ್ನು ನಂಬಿ ಆತನನ್ನು ಸ್ವೀಕರಿಸುವವರೆಲ್ಲರನ್ನು ಆತನು ಕ್ಷಮಿಸುವನು. ದೇವರ ಶಿಕ್ಷೆಗೆ ನಾವು ಗುರಿಯಾಗಬೇಕಾಗಿದ್ದಿಲ್ಲ. ನಮಗೆ ದೇವರ ಅನ್ಯೋನ್ಯತೆ ಉಂಟು. ಸ್ವಾಮಿಯು ವಿವರಿಸಿದ 2 ರಸ್ತೆಗಳು. ಪ್ರತಿ ಮನುಷ್ಯನು ಹುಟ್ಟುತ್ತಲೇ ಅಗಲವಾದ ರಸ್ತೆಯನ್ನು ಸೇರಿಕೊಳ್ಳುತ್ತಾನೆ. ಅಗಲವಾದ ರಸ್ತೆಯು ನಿತ್ಯ ನರಕಕ್ಕೆ, ಎಂದೂ ಆರದ ಬೆಂಕಿಗೆ ನಮ್ಮನ್ನು ನಡೆಸುತ್ತದೆ. ಸ್ವಾಮಿಯನ್ನು ಅಂಗೀಕರಿಸಿ ಆತನಿಗೆ ವಿಧೇಯನಾಗಿರುವವನು ಅಗಲವಾದ ರಸ್ತೆಯಿಂದ ಹೊರಟು ಇಕ್ಕಟ್ಟಾದ ರಸ್ತೆಗೆ ಸೇರಿಕೊಳ್ಳುವನು. ಇಕ್ಕಟ್ಟಾದ ರಸ್ತೆಯು ದೇವರ ನಿರಂತರವಾದ ಅನ್ಯೋನ್ಯತೆಗೆ ಅಥವಾ ನಿತ್ಯ ಜೀವಕ್ಕೆ ನಡೆಸುವಂತಹದು. ಇದೇ ರಕ್ಷಣೆ. ನೀನು ಸ್ವಾಮಿಯನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದ್ದೇ ಆದರೆ ಈ ರೀತಿ ಪ್ರಾರ್ಥಿಸಬಹುದು: ಯೇಸುವೆ, ನಾನು ಪಾಪ ಮಾಡಿದ್ದೇನೆಂದು ನಾನೇ ಅರಿಕೆ ಮಾಡಿಕೊಳ್ಳುತ್ತೇನೆ. ನನಗೆ ಬರಬೇಕಾಗಿದ್ದ ಶಿಕ್ಷೆಯನ್ನು ನೀನೇ ಅನುಭವಿಸಿ ನನ್ನನ್ನು ರಕ್ಷಿಸಿದ್ದಿ ಎಂದು ನಂಬಿದ್ದೇನೆ. ನಾನು ನಿನ್ನೊಂದಿಗೆ ನಿರಂತರಕ್ಕೂ ಅನ್ಯೋನ್ಯತೆಯಿಂದ ಇರುವ ಹಾಗೆ ನನ್ನನ್ನು ಶುದ್ಧಗೊಳಿಸು. ನನಗೆ ನೂತನ ಹೃದಯವನ್ನು ದಯಪಾಲಿಸು. ಸ್ತೋತ್ರ. ಆಮೆನ್. ನಿನ್ನ ಪ್ರಾರ್ಥನೆ ಯಥಾರ್ಥವಾದದ್ದೇ ಆಗಿದ್ದರೆ ನೀನು ದೇವರ ಮಗು ಆಗುವಿ. ದೇವರು ನಿನ್ನ ತಂದೆ ಆಗುವನು. ಯೇಸು ಸ್ವಾಮಿಯು ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಲು ಶಿಲುಬೆಯ ಮರಣವನ್ನು ಅನುಭವಿಸಿದನು ಎಂದು ನಾವು ನಂಬುವುದಾದರೆ ನಮಗೆ ಪಾಪ ಕ್ಷಮಾಪಣೆ ಉಂಟು. ಆಗ ನಾವು ದೇವರನ್ನು ತಂದೆ ಎಂದು ಕರೆಯಬಹುದು ಮತ್ತು ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸುವನು. ಇಡೀ ಪ್ರಪಂಚದ ಎಲ್ಲಾ ಜನಾಂಗ, ಕುಲ, ಭಾಷೆಗಳವರು ಆತನ ಮಕ್ಕಳಾಗಿರಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಈ ಚಿತ್ರದಲ್ಲಿ ಸ್ವಾಮಿಯು ತನ್ನನ್ನು ನಂಬಿದವರೆಲ್ಲರನ್ನು ಸ್ವೀಕರಿಸುತ್ತಾ ಇರುವುದನ್ನು ಕಾಣುತ್ತೇವೆ. ಈ ಚಿತ್ರದಲ್ಲಿ ಸ್ವಾಮಿಯೊಂದಿಗೆ ಸಂಭಾಷಣೆ ಮಾಡುತ್ತಾ ಇರುವವನು ಒಬ್ಬ ಬೋಧಕನು. ಹೆಸರು ನಿಕೋದೇಮನು. ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕಾದರೆ ನೂತನ ಸ್ವಭಾವ ಹೊಂದಬೇಕಾದುದು ಅವಶ್ಯ ಎಂದು ಸ್ವಾಮಿಯು ಆತನಿಗೆ ತಿಳಿಸುತ್ತಾ ಇದ್ದಾನೆ. ಪವಿತ್ರಾತ್ಮನ ಮೂಲಕವೇ ನಾವು ನೂತನ ಸ್ವಭಾವ ಹೊಂದಲು ಸಾಧ್ಯ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೇಸು ಸ್ವಾಮಿಯು ನಮ್ಮನ್ನು ಶುದ್ಧೀಕರಿಸಬಲ್ಲನು ಎಂದು ನಂಬುವುದಾದರೆ ಪವಿತ್ರಾತ್ಮನು ನಮ್ಮನ್ನು ಹೊಸಬರನ್ನಾಗಿ ಮಾಡುತ್ತಾನೆ. ಯೇಸು ಸ್ವಾಮಿಯು ಸತ್ತು ಜೀವಂತನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋದ ಮೇಲೆ ಶಿಷ್ಯರೆಲ್ಲರೂ ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥಿಸತೊಡಗಿದ್ದಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಯೇಸು ಸ್ವಾಮಿಯ ವಿಷಯವಾದ ಸುವಾರ್ತೆಯನ್ನು ಎಲ್ಲರಿಗೂ ತಿಳಿಸಲು ಶಕ್ತರಾದರು. ಪವಿತ್ರಾತ್ಮನಿಗೆ ಸಹಾಯಕನೆಂದು ಹೆಸರು. ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು, ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಲು ಪವಿತ್ರಾತ್ಮನ ಸಹಾಯದಿಂದಲೇ ಸಾಧ್ಯ. ನೀನು ಸ್ವಾಮಿಯನ್ನು ಸ್ವೀಕರಿಸಿದ್ದೇಯಾದರೆ ದೇವರು ನಿನಗೆ ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸುತ್ತಾನೆ. ಯೇಸು ಸ್ವಾಮಿಯನ್ನು ಸ್ವೀಕರಿಸುವುದಕ್ಕಿಂತ ಮುಂಚೆ ನಾವು ಆತ್ಮೀಕ ವಿಚಾರಗಳಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿದ್ದು ಪಾಪ ಮಾಡುವ ಸ್ವಭಾವವನ್ನು ಹೊಂದಿದೆವು. ಸ್ವಾಮಿಯನ್ನು ತಿಳಿದುಕೊಂಡ ನಂತರ ಜ್ಞಾನೋದಯವಾಗಿ ಬೆಳಕಿನಲ್ಲಿ ಬಂದೆವು. ದೇವರ ಆತ್ಮವು ನಮ್ಮನ್ನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯಲು ಸಹಾಯ ಮಾಡುತ್ತಾನೆ. ಪಾಪ ಕ್ಷಮಾಪಣೆ ಹೊಂದಿದ ಅನುಭವಕ್ಕೆ ಬಂದವನು ದೇವರಿಗೆ ತನ್ನ ಕೃತಜ್ಞತೆಯನ್ನು ಸೂಚಿಸುವವನಾಗಿರುತ್ತಾನೆ. ಕ್ರೈಸ್ತ ಕುಟುಂಬಕ್ಕೆ ದೇವರ ವಾಕ್ಯವೇ ಆಧಾರವಾಗಿರಬೇಕು. ಗಂಡ ಹೆಂಡಿರಲ್ಲಿ ಪರಸ್ಪರ ಪ್ರೀತಿ, ಅನ್ಯೋನ್ಯತೆಗಳಿರಬೇಕು. ಮಕ್ಕಳನ್ನು ದೇವರ ಜ್ಞಾನ, ಭಯಭಕ್ತಿಯಲ್ಲಿ ಬೆಳೆಸಬೇಕು. ನಮ್ಮನ್ನು ಪ್ರೀತಿಸುವವರನ್ನು ಮಾತ್ರವೇ ಅಲ್ಲದೆ ನಮ್ಮನ್ನು ದ್ವೇಷಿಸುವವರನ್ನು ಕೂಡ ಪ್ರೀತಿಸಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ ಮತ್ತು ಹಾಗೆ ಮಾಡಲು ಸಹಾಯ ಮಾಡುತ್ತಾನೆ.
ಈ ಚಿತ್ರದಲ್ಲಿ ಇವರಿಬ್ಬರು ಬೇರೆ ಬೇರೆ ಪಂಗಡಗಳವರು, ವೈರಿಗಳು. ಈ ಚಿತ್ರದಲ್ಲಿ ಒಬ್ಬನು ಇನ್ನೊಬ್ಬನಿಗೆ ನೆರವಾಗುತ್ತಾ ಇದ್ದಾನೆ. ನಾವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವವರಾಗಿರಬೇಕು. ಇವರು ತಾವು ಇದುವರೆಗೂ ಪೂಜಿಸುತ್ತಿದ್ದವುಗಳನ್ನು ಬೆಂಕಿಯಲ್ಲಿ ಹಾಕುತ್ತಿದ್ದಾರೆ. ಕ್ರೈಸ್ತರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ಪ್ರತಿಮೆಗಳಾಗಲಿ, ಮಾಂತ್ರಿಕರಾಗಲಿ, ಸತ್ತವರ ಆತ್ಮಗಳಾಗಲಿ ಯೇಸು ಸ್ವಾಮಿಯ ಸಮಾನ ಬರಲಾರವು. ಈ ಮನುಷ್ಯನು ದೆವ್ವ ಹಿಡಿದವನು, ಬಹಳ ಬಲಶಾಲಿ. ಹಗ್ಗ, ಸರಪಣಿ ಇವೆಲ್ಲವುಗಳನ್ನು ತುಂಡು ತುಂಡಾಗಿ ಕಿತ್ತು ಹಾಕಬಲ್ಲನು. ಕಾರಣ, ಇವನಲ್ಲಿರುವ ದೆವ್ವಗಳು ಅಷ್ಟು ಬಲಶಾಲಿಗಳಾಗಿವೆ. ಈ ಮನುಷ್ಯನನ್ನು ಯೇಸು ಸ್ವಾಮಿಯು ಸ್ವಸ್ಥ ಮಾಡಿದನು. ಆ ಮನುಷ್ಯನನ್ನು ಹಿಡಿದಿದ್ದ ದೆವ್ವಗಳನ್ನು ಯೇಸು ಸ್ವಾಮಿಯು ಹೊರಡಿಸಿಬಿಟ್ಟನು. ದುರಾತ್ಮಗಳು, ಸೈತಾನನು ಯೇಸು ಸ್ವಾಮಿಗೆ ಹೆದರುತ್ತಾರೆ. ನೀನು ದುರಾತ್ಮ ಪೀಡಿತನಾಗಿದ್ದರೆ ಸೈತಾನನು ನಿನ್ನನ್ನು ವಂಚಿಸಲು ಬರುವಾಗ ಯೇಸು ಸ್ವಾಮಿಯನ್ನು ಪ್ರಾರ್ಥಿಸು. ಹಣದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಇವುಗಳಿಂದ ಮಾನವನನ್ನು ವಂಚಿಸಿ ತನ್ನ ಕಡೆಗೆ ಒಲಿಸಿಕೊಳ್ಳಲು ಸೈತಾನನು ಪ್ರಯತ್ನಿಸುತ್ತಾನೆ. ಆದರೆ ನಾವು ದೇವರಿಗೆ ವಿಧೇಯರಾಗಿರಬೇಕು, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರಾಗಿರಬೇಕು. ನಮಗೆ ಅವಶ್ಯಕವಾದವುಗಳನ್ನು ದೇವರೇ ದಯಪಾಲಿಸುವನು. ಯೇಸು ಸ್ವಾಮಿಯು ಹೇಳಿದ ಒಂದು ಸಾಮ್ಯ. ಒಬ್ಬ ಯವನಸ್ಥನು ತನಗೆ ಬರಬೇಕಾದ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೋಗಿ ಜೂಜು, ಕುಡಿತ, ವೇಶ್ಯಾಸ್ತ್ರೀ ಮುಂತಾದವುಗಳಲ್ಲಿ ದುಂದು ಖರ್ಚು ಮಾಡಿ ಸ್ವೇಚ್ಛೆಯಾಗಿ ತನ್ನ ಇಷ್ಟ ಬಂದಂತೆ ನಡೆದುಕೊಂಡನು. ಕೆಲವು ದಿನಗಳ ನಂತರ ಆತನ ಹಣವೆಲ್ಲ ಮುಗಿದು ಹೋಯಿತು. ಸ್ನೇಹಿತರು ಇಲ್ಲವಾದರು. ಆತನು ಗತಿಯಿಲ್ಲದವನಾದನು. ಆಗ ಆತನಿಗೆ ತಿಳುವಳಿಕೆ ಬಂದು ಪಶ್ಚಾತ್ತಾಪ ಪಟ್ಟು ತಿರುಗಿ ಮನೆಗೆ ಬಂದು ತನ್ನ ತಂದೆಯ ಹತ್ತಿರ ಕ್ಷಮಾಪಣೆ ಕೇಳಿಕೊಂಡನು. ತಂದೆಯು ಮಗನನ್ನು ಕ್ಷಮಿಸಿ ಪ್ರೀತಿಯಿಂದ ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ನಾವು ಪಾಪ ಮಾಡಿದ್ದಾಗ್ಯೂ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡರೆ ನಮಗೆ ಕ್ಷಮಾಪಣೆ ಉಂಟು. ಅನಾರೋಗ್ಯವಿದ್ದಲ್ಲಿ ದೇವರನ್ನು ಪ್ರಾರ್ಥಿಸು. ತಂತ್ರ, ಮಂತ್ರ, ಮಾಟ, ಸತ್ತವರ ಆತ್ಮಗಳನ್ನು ವಿಚಾರಿಸುವುದು ಇವುಗಳಿಂದ ಸಹಾಯವಾಗುವುದಿಲ್ಲ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವನು ಮರಣಾನಂತರ ದೇವರೊಂದಿಗೆ ಶಾಶ್ವತವಾದ ಅನ್ಯೋನ್ಯತೆಯಲ್ಲಿರುವನು. ಯಾಕೆಂದರೆ ಯೇಸು ಸ್ವಾಮಿಯು ಅವನನ್ನು ಪಾಪಗಳಿಂದ ಬಿಡಿಸಿ ಶುದ್ಧೀಕರಿಸಿದ್ದಾನೆ. ಯೇಸು ಸ್ವಾಮಿಯನ್ನು ನಂಬದೇ ಇರುವವನು ಮರಣಾನಂತರ ನಿತ್ಯ ಶಿಕ್ಷೆಗೆ ಗುರಿಯಾಗುವನು. ಪಾಪಕ್ಕೆ ಶಿಕ್ಷೆಯಾಗಲೇಬೇಕು. ಮತ್ತು ಆತನು ಯೇಸುವನ್ನು ನಂಬದೇ ಹೋದ ಕಾರಣ ಪಾಪದಿಂದ ವಿಮುಕ್ತನಾಗಲಿಲ್ಲ. ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿದ್ದು ತಮ್ಮ ತಮ್ಮ ಕೆಲಸಗಳನ್ನು ಅವು ನೆರವೇರಿಸುತ್ತವೆ. ಒಂದು ಅಂಗಕ್ಕೆ ಏನಾದರೂ ನೋವಾದರೆ ಇಡೀ ದೇಹವೇ ನರಳುತ್ತದೆ. ಅದರಂತೆಯೇ ಪ್ರತಿ ಕ್ರೈಸ್ತನು ದೇವರು ಅವನವನಿಗೆ ನೇಮಿಸಿದ ಕೆಲಸ ಕಾರ್ಯಗಳನ್ನು ನೆರವೇರಿಸಬೇಕು. ದೇವರು ಮೆಚ್ಚುವ ರೀತಿಯಲ್ಲಿ ಆತನ ಕೆಲಸ ಕಾರ್ಯಗಳನ್ನು ನೆರವೇರಿಸಬೇಕು. ದೇವರ ಆರಾಧನೆಗೆಂದೇ ಸಭೆ ಸೇರಬೇಕು. ದೇವರ ವಾಕ್ಯಕ್ಕನುಸಾರವಾಗಿ ನಡತೆಯನ್ನು ತಿದ್ದಿಕೊಳ್ಳಬೇಕು. ದೇವರ ಸೇವೆಗೆ ಉದಾರವಾಗಿ ಕಾಣಿಕೆ ಕೊಡಬೇಕು. ಮತ್ತು ಆತನ ಎರಡನೇ ಬರುವಿಕೆಯನ್ನು ಎದುರು ನೋಡುತ್ತಾ ಆತನ ಶ್ರಮ ಮರಣಗಳನ್ನು ಧ್ಯಾನಿಸುವವರಾಗಿರಬೇಕು. ಯೇಸು ಸ್ವಾಮಿಯು ತಿರುಗಿ ಬರುವವನಾಗಿದ್ದಾನೆ. ಆತನನ್ನು ನಂಬುದವರು, ನಿರಂತರವಾದ ಆತನ ಅನ್ಯೋನ್ಯತೆಯಲ್ಲಿರುವವರು
ನಂಬದೇ ಇರುವವರು ಸೈತಾನನ ಸ್ಥಳವಾದ ನರಕಕ್ಕೆ ದಬ್ಬಲ್ಪಡುವರು. ಯೇಸು ಸ್ವಾಮಿಯು ತಿರುಗಿ ಬರುವ ದಿನ ಯಾರಿಗೂ ತಿಳಿದಿಲ್ಲ. ಆದುದರಿಂದ ನಾವು ಯಾವಾಗಲೂ ಆತನನ್ನು ಎದುರುಗೊಳ್ಳಲು ಸಿದ್ಧರಾಗಿರಬೇಕು. ನಾವು ಮರಗಳಿಂದ ಫಲಗಳನ್ನು ಅಪೇಕ್ಷಿಸುತ್ತೇವೆ. ಹಾಗೆಯೇ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಫಲಗಳನ್ನು ಅಪೇಕ್ಷಿಸುತ್ತಾನೆ. ಅವು ಆತ್ಮೀಕ ಫಲಗಳು. ದೇವರಾತ್ಮನು ಸಂತೋಷ, ಸಮಾಧಾನ, ಪ್ರೀತಿ, ದಯೆ, ಕರುಣೆ ಮುಂತಾದ ಫಲಗಳನ್ನು ನಮ್ಮ ಜೀವಿತದಲ್ಲಿ ತೋರಿ ಬರುವ ಹಾಗೆ ಸಹಾಯ ಮಾಡುವನು. ತನ್ನ ವಿಷಯವಾಗಿ ಸಾಕ್ಷಿಗಳಾಗಿರಬೇಕೆಂದು ಯೇಸು ಸ್ವಾಮಿಯ ಅಪ್ಪಣೆಯಾಗಿದೆ.